ಇಲ್ಲಪ್ಪ ಪಂಚ್ ಹಾಕೊಂಡು ಕೂತ್ಕೊಬಿಟ್ಟಿದ್ದಾರೆ, ಹಿಜಾಬ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ. ಯೂಶುವಲಿ ನನ್ನ ಜೊತೆ ಮಾತಾಡ್ತಾ ಇರುವಾಗ ಅಥವಾ ನಂದು ಇಂಟರ್ವ್ಯೂ ಅಂತ ಅಂದಾಗ ಅಥವಾ ನಂದೊಂದು ಟಾಕ್ ಅಂತ ಅಂದಾಗ ಅಲ್ಲೇನೋ ಒಂದು ಫೈರ್ ಇರುತ್ತೆ, ಏನೋ ಕಾಲೆಳಿತಾರೆ ಅಂತಾನೆ ನೋಡ್ತಾ ಇರ್ತಾರೆ. ಹಾಗಾದರೆ ನೀವು ಧ್ವನಿ ಎತ್ತಿರೋದು ದಲಿತರಿಗೋಸ್ಕರನಾ ಅಥವಾ ನಿಮ್ಮ ಕಮ್ಯುನಿಟಿಗೋಸ್ಕರ? ಎಸ್, ದಲಿತರಿಗೂ ಅಲ್ಪಸಂಖ್ಯಾತ ಮುಸಲ್ಮಾನರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ನನ್ನ ಧ್ವನಿ ಇರೋದೇ ದಮನಿತರ ಪರವಾಗಿ. ಇಲ್ಲ, ನನಗೆಲ್ಲ ಒಂದು ಕಡೆ ಅನಿಸುತ್ತೆ ನೀವು ಧ್ವನಿ ಎತ್ತಿರೋದೇ ನಿಮ್ಮ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡೋಕ್ಕೆ. ಅಫ್ಕೋರ್ಸ್ ಅನ್ಕೊಂಡ್ರೂ ತಪ್ಪಿಲ್ಲ. 18% ಎಷ್ಟು ಜನ MLAಗಳಿರಬೇಕು? ಮನೆಗೆ 10 ಜನ ಮಕ್ಳು ಆಗ್ತಾ ಹೋದ್ರೆ ನೆಕ್ಸ್ಟ್ 25-30 ಆಗುತ್ತೆ, 30-35 ಆಗುತ್ತೆ. ಬಟ್ ನನ್ನ ಕಮ್ಯುನಿಟಿ ಜಸ್ಟಿಸ್ ಸಚಾರ್ ವರದಿ ಹೇಳೋ ಪ್ರಕಾರ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ತೀರಾ ಹಿಂದುಳಿದಿದೆ. ಯಾವ ಲೆವೆಲ್ಗೆ ಹಿಂದುಳಿದಿದೆ ಅಂತ ಅಂದ್ರೆ, ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡೋ ಒಬ್ರು MP ಹೇಳ್ತಾರೆ ಮುಸಲ್ಮಾನರು ಅಂದ್ರೆ ಪಂಚರ್ ಹಾಕೋರು ಅಂತ. ಸೊ ಬರೀ ಪಂಚರ್ ಹಾಕೊಂಡಿರಕ್ಕೆ ಈ ಕಮ್ಯುನಿಟಿನ ಬಿಟ್ಬಿಡೋದು ಎಷ್ಟು ಸರಿ? ನ್ಯಾಯನಾ? ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಕನ್ನಡ ಪಾಡ್ಕಾಸ್ಟ್. ಸೊ ಇವತ್ತು ನನ್ನ ಜೊತೆ ಒಬ್ಬರು ವಿಶೇಷವಾದಂಥ ಅತಿಥಿ ಇದ್ದಾರೆ. ಯಾರು ಅಂತಂದರೆ, ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಧ್ವನಿಯ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟು ತನ್ನದೇ ಆದ ಐಡೆಂಟಿಟಿಯನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಶಿ ಇಸ್ ನನ್ ಅದರ್ ದ್ಯಾನ್ ನಮ್ಮ ನಜ್ಮಾ ನಜೀರ್. ಹಾಯ್ ಆಕಾಶ್, ಥ್ಯಾಂಕ್ ಯು ಸೋ ಮಚ್. ಕಣ್ಣೆದುರಿಗೆ ಪೊಲಿಟಿಕಲ್ ಕೆರಿಯರ್ನ ಸೃಷ್ಟಿಸ್ಕೊಂಡು ಪಕ್ಷವೇ ತನ್ನತ್ತ ಕರೆಯೋ ಹಾಗೆ ಮಾಡಿಕೊಂಡು ಐಡೆಂಟಿಟಿನ ಕ್ರಿಯೇಟ್ ಮಾಡಿದ್ರು. ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಅ ವಂಡರ್ಫುಲ್ ಜರ್ನಿ. ಲೆಟ್ಸ್ ಎಕ್ಸ್ಪ್ಲೋರ್ ಟುಡೇ. ಇವತ್ತಿನ ನನ್ನ ಪಾಡ್ಕಾಸ್ಟ್ ಇಟ್ಸ್ ಅ ವೈರಲ್ ಪಾಡ್ಕಾಸ್ಟ್. ಸ್ನೇಹಿತರ ನಡುವಿನ ಮಾತು ಅಷ್ಟೇ. ಯಾಕೆಂದರೆ ಬಹಳ ಕಾನ್ವರ್ಸೇಷನ್ಗಳು ಏನಾಗುತ್ತೆ ಅಂದರೆ, ಏನೋ ಕಿಚ್ಚು ಹಚ್ಚೋ ಥರ, ಇಲ್ಲಪ್ಪ ಪಂಚ್ ಹಾಕೊಂಡು ಕೂತ್ಕೊಬಿಟ್ಟಿದ್ದಾರೆ, ಹಿಜಾಬ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ, ಏನೋ ಕಾನ್ವರ್ಸೇಷನ್ ನಡೆಯುತ್ತೆ. ಈ ಪಾಡ್ಕಾಸ್ಟ್ ನೋಡ್ತಿದ್ದವ್ರಿಗೆ ಸಡನ್ನಾಗಿ ಫಸ್ಟ್ ಫೀಲ್ ಹಂಗೆ ಬಂದ್ಬಿಟ್ಟಿರುತ್ತೆ when they look at the thumbnail itself. So I don't wanted to create about such different angles. ಯೂಶುವಲಿ ನನ್ನ ಜೊತೆ ಮಾತಾಡ್ತಾ ಇರುವಾಗ ಅಥವಾ ನಂದು ಇಂಟರ್ವ್ಯೂ ಅಂತ ಅಂದಾಗ ಅಥವಾ ನಂದೊಂದು ಟಾಕ್ ಅಂತ ಅಂದಾಗ ಅಲ್ಲೇನೋ ಒಂದು ಫೈರ್ ಇರುತ್ತೆ, ಏನೋ ಕಾಲೆಳಿತಾರೆ ಅಂತಾನೆ ನೋಡ್ತಾ ಇರ್ತಾರೆ. ಸೊ ಈ ಪಾಡ್ಕಾಸ್ಟ್ನ ನೋಡ್ತಿರೋರಿಗೆ ಇದು ಕಂಪ್ಲೀಟ್ಲಿ ನಮ್ಮಿಬ್ಬರ ಮನದಾಳದ ಮಾತುಗಳು. ನಾನು ಮುಂಚೆಯಿಂದಾನು ಹೋರಾಟಗಳಲ್ಲಿ ಇದ್ದೆ, ಬಟ್ ತೋರಿಸ್ಕೊಳ್ತಿರ್ಲಿಲ್ಲ. ನನ್ನ PU ದಿನಗಳಿಂದ ಹೋರಾಟದಲ್ಲಿ, ಮೂಮೆಂಟಲ್ಲಿ, ಈ ಕರ್ನಾಟಕ ರಾಜ್ಯದ ಈ ಸೌಹಾರ್ದ ಪರಂಪರೆಯ ಚಳುವಳಿಯ ಭಾಗವಾಗಿಯೇ ನಾನಿದ್ದೆ, ಆದರೆ ತೋರಿಸ್ಕೊಳ್ತಿರ್ಲಿಲ್ಲ. NRC-CAA ಯಾವಾಗ ಬಂತು, ಆಗ NRC-CAA ಸಂದರ್ಭದಲ್ಲಿ ನಾನು ಮಾತಾಡೋದು ಅನಿವಾರ್ಯ ಇತ್ತು. ನನ್ನ ಕಮ್ಯುನಿಟಿನ ಸರಿಯಾಗಿ ಗೈಡ್ ಮಾಡೋ ಅವಶ್ಯಕತೆ ಇತ್ತು. ಆ ಟೈಮಲ್ಲಿ ಓಪನ್ ಅಪ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದೆ. ಅದು ವೈರಲ್ ಆಯ್ತು ಅಷ್ಟೇ. ಹೆಂಗೆ ನಿಮ್ಮ ಜೀವನ ಶುರು ಆಗುತ್ತೆ? ಇಲ್ಲಿ ಅವ್ರು ನೀವು ಏನಿದು ನಜ್ಮಾ ನಜೀರ್ ಚಿಕ್ಕನೇರಳೆ? ನಜ್ಮಾ ನಾನು, ನಜೀರ್ ನಮ್ಮ ತಂದೆ ಹೆಸರು, ಚಿಕ್ಕನೇರಳೆ ನನ್ನ ಊರ ಹೆಸರು. ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆಗೆ ಸೇರಿರುವಂಥ ಒಂದು ಪುಟ್ಟ ತಾಲೂಕು. ಆ ತಾಲೂಕಿನಲ್ಲಿ ಚಿಕ್ಕನೇರಳೆ ಅನ್ನುವಂಥ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯ ಹೆಣ್ಮಗಳು. ನಮ್ಮನೆ ಆರಾಮಾಗಿ ಹೊಗೆ ಸೊಪ್ಪು ಬೆಳ್ಕೊಂಡು ಕೃಷಿ ಮಾಡಿಕೊಂಡು ಮಸ್ತ್ ನಮ್ಮ ಜೀವನ. ಎಸ್, ಜೀವನನೇ ತಂಬಾಕು. ಅದಕ್ಕೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತಂಬಾಕು ವ್ಯಸನ ಮುಕ್ತ ದಿನಾಚರಣೆ ಅಂತ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸರ್ಕಾರ ಯೋಚನೆ ಮಾಡಿತ್ತು. ಯಾರನ್ನ ಕರ್ಸೋಣ, ಯಂಗ್ಸ್ಟರ್ಗಳನ್ನ ಕರೆಸ್ಬೇಕು ಅಂತ. ಆ ಯಂಗ್ಸ್ಟರ್ಗಳನ್ನ ಕರೆಸುವಾಗ ನನ್ನ ಹಸ್ಬೆಂಡ್ ಕರ್ಸೋಣ, ನಂಗೊಂದು ಕಾಲ್ ಬರುತ್ತೆ. ನಾನು ದಯವಿಟ್ಟು ನನ್ನ ಊರಲ್ಲಿರೋರೆಲ್ಲ ನನ್ನನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರಲ್ಲ ಹೋಗಿ ನನ್ನ ಭಾಷಣ ಮಾಡಿದ್ರೆ, ಸೊ ನಾನು ಬರಲ್ಲ ಅಂತಂದೆ. ಯಾಕಂದರೆ ನಮಗೆ ಅನ್ನ ಕೊಡ್ತಾ ಇರೋದು ಹೊಗೆ ಸೊಪ್ಪು. ನಾವೇನು ಅನ್ಕೊತೀವಿ ತಂಬಾಕು ಅಂದ ತಕ್ಷಣ ಬರೀ ಸಿಗರೇಟಿಗೆ ಯೂಸ್ ಆಗುತ್ತೆ ಅಥವಾ ವ್ಯಸನಕ್ಕೆ ಯೂಸ್ ಆಗುತ್ತೆ. ಅದನ್ನು ದಾಟಿ ಕೂಡ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ನಮ್ಮದು. ನಾವು ಬೆಳೆಯೋ ಹೊಗೆ ಸೊಪ್ಪು ವರ್ಜಿನಿಯಾ ಹೊಗೆ ಸೊಪ್ಪು. ಈ ಪ್ರಪಂಚದಲ್ಲಿ ಇರುವಂಥ ಉತ್ಕೃಷ್ಟ ಹೊಗೆ ಸೊಪ್ಪನ್ನು ಬೆಳೆಯುವಂಥ ತಾಲೂಕುಗಳು ಅಂತ ಅಂದರೆ ಅದು ಪಿರಿಯಾಪಟ್ಟಣ, ಹುಣಸೂರು, ಸ್ಮಾಲ್ ಪಾರ್ಟ್ ಆಫ್ HD ಕೋಟೆ ಮತ್ತು ನಮ್ಮ ರಾಮನಾಥಪುರ, ಅರ್ಕಲ್ಗೂಡು ಆ ಭಾಗದಲ್ಲಿ ಒಂದಷ್ಟು ನಾವು ಯೂಶುವಲಿ ಹೊಗೆ ಸೊಪ್ಪಿನ ಮೇಲೆ ಆಧಾರಿತವಾಗಿರುವಂಥ ಜೀವನ. ನಾವು ಮೆಡಿಕಲ್ ಓದಿದ್ವಿ ಅಥವಾ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಓದಿದ್ವಿ, ಏನೋ ಒಂಚೂರು ಹಣಕಾಸು ವ್ಯವಸ್ಥೆನಲ್ಲಿ ನಮ್ಮೂರಿನ ಜನಗಳು ತಕ್ಕಮಟ್ಟಿಗಿದ್ದಾರೆ ಅಂತ ಅಂದರೆ ಬಿಕಾಸ್ ಆಫ್ ಕಮರ್ಷಿಯಲ್ ಕ್ರಾಪ್ ನಮಗೆ ಕೈ ಹಿಡ್ತಿತ್ತು. ಹಾಗಾಗಿ ತಂಬಾಕುನ ಯಾವಾಗಲೂ ಬೈಯಕ್ಕೆ ಹೋಗಲ್ಲ, ನೆನೆಸ್ಕೊಳ್ತಿರ್ತೀನಿ. ಹಂಗಂತ ಹೋಗಿ ಜಾಸ್ತಿ ನಜ್ಮಾಗಿ ಯೂಸ್ ಆಗುತ್ತೆ ಅಥವಾ ರೈತರಿಗೆ ಯೂಸ್ ಆಗುತ್ತೆ ಅಂತ ಸ್ಮೋಕು ಮಾಡಬೇಡಿ. ವಂಡರ್ಫುಲ್. ಇದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ನಿಮ್ಮ ತಂದೆ ಏನು ಆ್ಯಕ್ಚುಲಿ? ನಮ್ಮ ತಂದೆ ರೈತರು. ಹಾಂ,
ನಾನು ಒಂದಷ್ಟು ಫೋಟೋಸ್ಗಳನ್ನು ನೋಡಿದ್ದೀನಿ, ನೀವು ಹಾಕಿದ್ರಿ ನನ್ನ ಪುಟ್ಟ ಮನೆ. ಇಲ್ಲ, ನಮ್ದು ಯಾವಾಗ್ಲೂ ಪುಟ್ಟ ಮನೆನೇ. ಅದೇ ಹಳ್ಳಿನಲ್ಲಿ, ಅದೇ ಚಿಕ್ಕನೇರಳಲ್ಲಿರುವಂಥ ಒಂದು ಪುಟ್ಟ ಮನೇಲೆ ನಮ್ಮ ಜೀವನ. ಸಂಸಾರ, ಕುಟುಂಬ. ಎಸ್, ನನ್ನ ತಂಗಿ, ತಮ್ಮ, ನಾನು, ಅಪ್ಪ, ಅಮ್ಮ, ಅದ್ರ ಜೊತೆಗೆ ಇಡೀ ಸಮಾಜ. ಅದೊಂಥರ ನಮ್ಮ ಮನೆ ಒಂಥರ ಯಾರು ಬೇಕಾದರೂ ಬರಬಹುದಾದ, ಯಾರು ಬೇಕಾದರೂ ಇರಬಹುದಾದ ಒಂದು ಪುಟ್ಟ ಗೂಡು. ನನ್ನ ಪೇರೆಂಟ್ಸು ಹಾಗೆ ಇದ್ದಾರೆ. ಅವರು ಹೇಳ್ಕೊಟ್ಟಂಥ ಕಲ್ಚರು, ಅವರು ಬೆಳೆದು ಬಂದ ರೀತಿ, ಯಾವತ್ತು ಜಾತಿ ಧರ್ಮ ಯಾವ ಡಿಫ್ರೆನ್ಶಿಯೇಷನ್ಸು ಇಲ್ಲದೆ ಬದುಕ್ದಂಥ 2 ಬ್ಯೂಟಿಫುಲ್ ಸೋಲ್ಗಳು ನನ್ನ ತಂದೆ ತಾಯಿ. ಅವ್ರು ಹೆಂಗೆ ಬದುಕಿದ್ರು ಹಾಗೆ ನಾವು ಬದುಕ್ತಿದ್ದೀವಿ ಅಷ್ಟೇ. ಹೆಂಗೆ ಗುಬ್ಬಚ್ಚಿ ಗೂಡಿಂದ ಆಚೆ ಬಂದಿದ್ದು? ಗುಬ್ಬಚ್ಚಿ ಗೂಡಿಂದ ಆಚೆ ಬಂದಿದ್ದು ನಾನು PU ಮಾಡಿ ಶಾರದಾ ವಿಲಾಸ್ ಕಾಲೇಜಲ್ಲಿ. ಅಲ್ಲಿ ಯೂಶ್ವಲಿ ಮುಂಚೆಯಿಂದನೂ ಸ್ಕೂಲ್ ಡೇಸಿಂದನೂ ಭಾಷಣ, ಪ್ರಬಂಧ ಬರಿ, ಕವಿತೆ ಬರಿ, ಕವನ ಬರಿ. ಸ್ಕೂಲಲ್ಲಿ SMS ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಷನ್ನು ಬೆಟ್ಟತ್ಪುರದಲ್ಲಿ. ಆ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇರಬೇಕಾದ್ರೇ ಅದೆಲ್ಲವೂ ಕೂಡ ಫೀಡಡ್ ಇತ್ತು. PUCಗೆ ಬಂದಾಗ ಅದಿರುತ್ತಲ್ಲ, ಕ್ಲಬ್ಸು ಎಲ್ಲ ಇತ್ತು. ಆ ಕ್ಲಬ್ಸ್ಗಳಲ್ಲಿ ನಾನೆಲ್ಲ ಬರೆದು ಕಾಂಪಿಟೇಷನಲ್ಲಿ ಪ್ರೈಸ್ ಎಲ್ಲ ತೊಗೊಂಡ್ರೆ ಪುಸ್ತಕಗಳು ವೌಚರ್ ಕೊಡೋರು. ಒಂದು ಸಪ್ನಾದ್ ಅಥವಾ ನವ ಕರ್ನಾಟಕದ ಅಥವಾ ಅಮೌಂಟ್ ಕ್ಯಾಶ್ ಪ್ರೈಸು ಪುಸ್ತಕ ತೊಗೊಳ್ಳಿ ಅಂತ ಕೊಡೋರು. ಆ ಟೈಮಲ್ಲಿ ನನಗೆ ರಾಮಸ್ವಾಮಿ ಸರ್ಕಲಿಂದ ನಾನು ಊರಿಗೆ ಬಸ್ ಹತ್ತು ಹೋಗೋದು. ಮೈಸೂರಿಂದ ಪಿರಿಯಾಪಟ್ಟಣ ಹೋಗೋದಕ್ಕೆ ರಾಮಸ್ವಾಮಿ ಸರ್ಕಲಲ್ಲಿ ಬಸ್ ಸಿಗುತ್ತೆ. ಆ ರಾಮಸ್ವಾಮಿ ಸರ್ಕಲ್ಗೆ ಹತ್ತಿರ ಇದ್ದಿದ್ದು ನವಕರ್ನಾಟಕ ಪಬ್ಲಿಕೇಶನ್ಸ್. ನೀವು ಸಪ್ನಾಗೆ ಹೋಗಬೇಕು ಅಂತಂದರೆ ಸಿಟಿಗೆ ಹೋಗಬೇಕು. ನವಕರ್ನಾಟಕ ಪಬ್ಲಿಕೇಶನ್ ಹತ್ತಿರ ಇತ್ತು. ನಾನು ಯೂಶ್ವಲಿ ಆ ನವಕರ್ನಾಟಕ ಪಬ್ಲಿಕೇಶನ್ಗೆ ಹೋಗಿ ವೌಚರ್ನೋ ಅಥವಾ 500 ರೂಪಾಯಿ ಪ್ರೈಸೋ 1000 ರೂಪಾಯಿ ಪ್ರೈಸೋ ಬಂದಿದ್ರೆ ಅದನ್ನು ಕೊಟ್ಬಿಟ್ಟು ತುಂಬ ಚೆನ್ನಾಗಿರೋ ಪುಸ್ತಕ ಕೊಡಿ ಅಂತ ಕೇಳೋದು. ಆ ಪುಸ್ತಕಗಳನ್ನ ತಗೊಂಡು ಓದ್ತಾ ಅಲ್ಲಿಂದ ನವಕರ್ನಾಟಕ ಇಟ್ಸೆಲ್ಫ್ ಇಸ್ ಅ ಮೂಮೆಂಟ್, ಚಳುವಳಿಯ ಹಿನ್ನೆಲೆಯ ಒಂದು ಪುಸ್ತಕ ಕೇಂದ್ರ. ಅಲ್ಲಿ ಓದೋದಕ್ಕೆ ಶುರು ಮಾಡಿದೆ. ಅಲ್ಲಿ ಸಣ್ಣದಾಗಿ ಅವ್ರಗಳ ಜೊತೆ ಚಳುವಳಿಯ ಭಾಗ ಆಗಕ್ಕೆ ಶುರು ಮಾಡಿದೆ. ಆಮೇಲೆ ಬೆಂಗಳೂರಿಗೆ ಬಂದೆ. ಫ್ರೀಡಮ್ ಪಾರ್ಕಲ್ಲಿ ಆ ರೋಡಲ್ಲಿ ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತೆಯರು ಕೂತು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಆ ಪ್ರೊಟೆಸ್ಟ್ಗೆ ನಾನು ನೋಡ್ತಾ ಏನೋ ಮನಸ್ಸಿಗೊಂದು ಅವಾಗಲೇ ಎಂಟ್ರಿನಾ ಬೆಂಗಳೂರಿಗೆ? 2015 2016 ಎಸ್. ಮೆಡಿಕಲ್ ಮಾಡಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ದೊಡ್ಡ ಮಟ್ಟದ ಹೋರಾಟ. ಹಾಸ್ಟೆಲ್ ಕೂತು ಟಿವಿ ನೋಡ್ತಾ ಇದ್ದೆ, ಮೈನಾರಿಟಿ ಹಾಸ್ಟೆಲ್ಲಿ. ಹರ್ಟ್ ಆಯ್ತು, ಒಂಥರ ಬೇಜಾರಾಯ್ತು. ಅಲ್ಲಿ ಮಕ್ಕಳೆಲ್ಲ ಹೇಳ್ತಿದಾವೆ, ಹಾಲಿಲ್ಲ, ಅನ್ನ ಇಲ್ಲ, ಈ ಥರದ ಪರಿಸ್ಥಿತಿ. ನಾನು ಹಾಸ್ಟೆಲ್ನ ಬೆಲ್ನ ರಿಂಗ್ ಮಾಡಿದೆ, ಊಟದ ಬೆಲ್ನ. ಎಲ್ಲರೂ ಕೆಳಗಡೆ ಇಳಿದು ಬಂದರು. ನೋಡಿ, ಈ ಥರದೊಂದು ಪ್ರೊಟೆಸ್ಟ್ ನಡೀತಾ ಇದೆ. ಯಾರ್ಯಾರ ಕೈಯಲ್ಲಿ ಏನೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ ಮಾಡಿ. ಹಾಲು, ಬಿಸ್ಕೆಟ್ ಎಲ್ಲ ತಂದು ಇಟ್ಕೊಂಡಿರ್ತೀವಲ್ಲ, ಸ್ಟಿಫೀಸು, ಪ್ಯಾಡ್ಸು, ಇದೆಲ್ಲ ಕೊಟ್ಟರು ಹುಡುಗಿರು. ನಾನು ಸೀನಿಯರ್ಗಳು ಒಂದು 2-3 ಜನ ಡಾಕ್ಟರ್ಸ್ನ ಕರ್ಕೊಂಡೆ. ಪ್ರೊಟೆಸ್ಟ್ ಜಾಗಕ್ಕೆ ಹೋದೆ. ಅಲ್ಲಿ ನವೀನ್ ಸೂರಿಂಜೆ ಅವರು ಪತ್ರಕರ್ತರು. ಅವರು ಏನಿದೆ ಇಷ್ಟು ಪುಟ್ಟ ಹುಡುಗಿ ನಿಂತ್ಕೊಂಡು ಜೋರಾಗಿ ಏನು ಬೇಕು ಅಂತ ಕೇಳ್ತಿದ್ದಾಳೆ. ಯಾರೋ ಹುಡುಗರನ್ನ ಹುಡುಗಿರನ್ನ ಕರ್ಕೊಂಡ್ಬಂದು ಇಲ್ಲಿ ಯಾರಿಗೂ ಹುಷಾರಿಲ್ಲ ಅವ್ರಿಗೆಲ್ಲ ಮೆಡಿಸನ್ಸು ಟ್ರೀಟ್ ಎಲ್ಲ ಮಾಡ್ತಿದ್ದಾಳೆ. ನಾವು ಒಂದು ಸ್ವಲ್ಪ ಹಣ ಕಾಂಟ್ರಿಬ್ಯೂಟ್ ಹಾಕಿ ಮೆಡಿಸನ್ಸು ಹಾಲೆಲ್ಲ ಜಾಸ್ತಿ ತೊಗೊಂಡೋಗಿದ್ವಿ, ಎಲ್ರಿಗೂ ಕೊಡ್ತಾ ಇದ್ವಲ್ಲ. ಯಾರಿದು ಅಂತ ಬಂದು ಮಾತಾಡ್ಸಿದ್ರು. ಆಗ ನನ್ನ ಜೊತೆ ಅವ್ರು ಇವಾಗಿಲ್ಲ, ರವಿ ಅಂತ ಅವರು, ನಾವೆಲ್ಲ ನಿಂತು ಆರ್ಗನೈಸ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನವೀನ್ ಸೂರಿಂಜೆ ಅವ್ರು ಬಂದು ಲೋಗೋ ಹಿಡಿದ್ರು. ಅವ್ರು ವರ್ಕ್ ಮಾಡ್ತಾ ಇದ್ದ ಚಾನಲ್ ಲೋಗೋ ಹಿಡಿದು ಮಾತಾಡ್ಸಿದ್ರು. ದಟ್ ವೆಂಟ್ ವೈರಲ್. ಮತ್ತು ನಂಗಲ್ಲಿ ಗೌರಿ ಲಂಕೇಶ್ ಅವರು, ಕಾವ್ಯ, ವಿಮ್ಲಮ್ಮ, ವರಲಕ್ಷ್ಮಿ ಅಮ್ಮ, ಈ ಚಳುವಳಿಯಲ್ಲಿರುವಂಥ ಎಲ್ಲರೂ, CITU ಕಮ್ಯುನಿಸ್ಟ್ ಮೂಮೆಂಟಲ್ಲಿರೋರು ಎಲ್ಲರೂ ಕೂಡ ಅಲ್ಲಿ ಪರಿಚಯ ಆದರು. ಅದಾದಮೇಲೆ ನಂಗೆ ಅಲ್ಲಿ ಹೋಗೋದು, ಎಲ್ಲರೂ ನೋವುಗಳಿಗೆ ಸ್ಪಂದಿಸ್ತಿದ್ದಾರೆ. ಯಾರೋ ಮನೆ ಇಲ್ದವ್ರಿಗೋಸ್ಕರ ಹೋಗಿ, ಟ್ರೈಬಲ್ಸ್ಗಳಿಗೋಸ್ಕರ ಹೋಗಿ ನಮ್ಮ ಕೊಡಗಿನಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ನನಗೆ ನಮ್ಮ ಮನೆಯಿಂದ ಕೂರ್ಗ್ ಬಾರ್ಡರ್ ಶುರು ಆಗೋದು ಜಸ್ಟ್ 8 ಕಿಲೋಮೀಟರ್ಸು. ಅದು ನಮ್ಮ ಕೊಡಗು ಅನ್ನೋದು ಕೂಡ ಒಂದು ಭಾವನೆ ಇದೆ, ಅಟ್ಯಾಚ್ಮೆಂಟ್ ಇದೆ. ನಮ್ಮ ಜನರಿಗೋಸ್ಕರ ಎಲ್ಲ ಈ ಟೀಮ್ ಹೋರಾಟ ಮಾಡ್ತಾ ಇದೆಯಲ್ಲ ಅಂತ ಅವ್ರ ಜೊತೆ ಹೋಗೋಕ್ಕೆ ಶುರು ಮಾಡಿದೆ. ಸೆಮಿನಾರ್ಸ್ಗಳು, ಪ್ರೊಟೆಸ್ಟ್ಗಳು ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಒಂದು ಚಳುವಳಿ ಮತ್ತು ನನಗೂ ಒಂದು ಅವಿನಾಭಾವವಾದಂಥ ಸಂಬಂಧ ಹುಟ್ಕೊಳ್ತು. ಯಾಕೆ ಚಳುವಳಿ ಶುರು ಆಯಿತು ನಿಮ್ಮ ಮನಸ್ಸಲ್ಲಿ? ಮಾಧ್ಯಮ, ಈ ರೇಡಿಯೋ ಜಾಕಿ, ಇವೆಲ್ಲ ಕನಸುಗಳು ಹೇಗೆ ಚಿಗುರೊಡೆದು? ರೇಡಿಯೋ ಜಾಕಿಂಗ್ ನಾನು PU ಡೇಸಿಂದಾನು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೆ. ಬೇರೆ ಬೇರೆ ರೇಡಿಯೋ ಸ್ಟೇಷನ್ಸ್ಗಳಿಗೆ, ಕಮರ್ಷಿಯಲ್ಸ್, ಆ್ಯಡ್ಗಳಿಗೆ ವಾಯ್ಸ್ ಕೊಡೋದು, ಅಲಾಂಗ್ ವಿತ್ ದಟ್ ಜಿಂಗಲ್ಸ್ ಬರೆಯೋದು, ಇದನ್ನೆಲ್ಲ ನಾನು ಮುಂಚೆಯಿಂದನೂ ಮಾಡ್ತಾ ಇದ್ದೆ. PU ಇಂದ ಮಾಡ್ತಾ ಇದ್ದೆ, ಇಲ್ಲಿ ಬಂದಾಗಲೂ ಮಾಡ್ತಾನೆ ಇದ್ದೆ. ಆರ್ಜೆಯಿಂಗ್ ನಮ್ಮ ರೇಡಿಯೋ ಶುರುವಾದಾಗ ಅವ್ರಿಗೆ ಒಳ್ಳೆ ಧ್ವನಿಗಳು ಬೇಕಾಗಿತ್ತು. ಆ ಟೈಮಲ್ಲಿ ರೆಗ್ಯುಲರ್ ಆರ್ಜೆಯಿಂಗ್ ಕೂಡ ಶುರು ಮಾಡಿದೆ. ಹಾಗೆ ಮುಂಚೆಯಿಂದ ಇತ್ತದು, ಮುಂಚೆಯಿಂದ ಇದ್ದ ಹವ್ಯಾಸ. ಮತ್ತು ನಾನು ಫಸ್ಟು ವಾಯ್ಸ್ ಎಲ್ಲ ಕೊಟ್ಟಿದ್ದು ಸರ್ಕಾರದ ಪ್ರಾಜೆಕ್ಟ್ಗಳಿಗೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಇದ್ದಾಗ. ಈ ಸರ್ವ ಶಿಕ್ಷಣ ಅಭಿಯಾನ ಈ ಥರದ್ದು ಯೋಜನೆಗಳಿಗೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೆ. ಯಾರೋ ಪ್ರೊಫೆಸರ್ ಬಂದವರು ಇದನ್ನು ರೆಕಾರ್ಡ್ ಮಾಡ್ಕೊಬೋದಾ ಅಂತ ಕೇಳಿ ಅದನ್ನು ರೇಡಿಯೋದಲ್ಲಿ ಟೆಲಿಕಾಸ್ಟ್ ಮಾಡಿಸಿದ್ರು. ನನಗೆ ಯಾವಾಗಲಿಂದ ಓಕೆ, ನನ್ನ ಧ್ವನಿ ಏನೋ ಚೆನ್ನಾಗಿದೆ, ಎಲ್ಲರೂ ಯೂನಿಕ್ ಆಗಿದೆ ಅಂತ ಹೇಳ್ತಾರೆ, ಅಥವಾ ಭಾಷಣ ಮಾಡಿದ್ರು ಚೆನ್ನಾಗಿ ಕೇಳಿಸುತ್ತೆ, ಅರ್ಥ ಆಗುತ್ತೆ, ಸ್ಪಷ್ಟವಾಗಿದೆ ಅಂತ. ಫ್ರಮ್ ದೇರ್ ನನಗೆ ಆ ಜರ್ನಿ ಅಲಾಂಗ್ ವಿತ್ ದಟ್ ಇತ್ತು. ಅದಾದ್ಮೇಲೆ ನಾನು ಮೀಡಿಯಾಗಳಿಗೆ, ಬೇರೆ ಬೇರೆ ಚಾನಲ್ಗಳಿಗೆ, ಡಿಬೇಟ್ಸ್ಗೆಲ್ಲ ಹೋಗ್ತಾ ಇದ್ದೆ. ಈ ಗ್ರೂಪ್ ಡಿಬೇಟ್ಸ್ ಎಲ್ಲ ಇರ್ತಿತ್ತಲ್ಲ, ಅಲ್ಲೆಲ್ಲರೂ ಹೇಳೋರು, ನೀನು ಯಾಕೆ ಆ್ಯಂಕರಿಂಗ್ ಟ್ರೈ ಮಾಡ್ಬಾರ್ದು, ಪ್ರೊನೌನ್ಸಿಯೇಷನ್ಸ್ ಟ್ರೈ ಮಾಡಬಾರ್ದು ಅಂತ ನನಗೆ ಕೇಳೋರು.
ಉಚ್ಚಾರಣೆಗಳು ಹೇಳ್ಕೊಡೋದೆಲ್ಲ. ಹಂಗೆ ಸ್ವರಾಜಲ್ಲಿ ಅಲ್ಲಿದ್ದಿದ್ದು ಒಂದು ಟೀಮ್ ಇತ್ತು. ಅಲ್ಲಿ ಬಂದಂತಹ ಹೊಸ ಆಂಕರ್ಗಳಿಗೆ ಸ್ಪಷ್ಟವಾದ ಉಚ್ಚಾರಣೆ ಇರಲಿಲ್ಲ. ಟಿವಿ ಪ್ರೆಸೆಂಟೇಷನ್ ಒಂಚೂರು ಹೇಳ್ಕೊಡಕ್ಕಾಗತ್ತಾ ಅಂತ ಕೇಳಿದ್ರು. ಮತ್ತು ಮ್ಯಾನೇಜ್ಮೆಂಟ್ ಕೂಡ ನನಗೆ ಕನೆಕ್ಟೆಡ್ ಇದ್ದಿದ್ರಿಂದ ಆಗ ನಾನು ಕ್ಲಾಸ್ ಮುಗಿಸಿ 4 ಗಂಟೆಗೆ ಅಲ್ಲಿ ಬಂದು ಒಂದಷ್ಟು ವರ್ಕ್ ಮಾಡ್ತಾ ಇದ್ದೆ. ನಾನು ಓದುವಾಗ್ಲಿಂದಲೂ ಕೆಲಸ ಓದು ಎರಡು ಪ್ಯಾರಲಲ್ಲಿ ಮಾಡ್ಕೊಂಡು ಬರ್ತಿದ್ದೆ. ಬಟ್ ನಿಮ್ಮ ಮಾತುಗಳು ಎಲ್ಲೋ ಒಂದ್ ಕಡೆ ಒಂದಷ್ಟು ಜನರಿಗೆ ಬಹಳ ನೋವು ಮಾಡುತ್ತಾ? ಹಂಗೇನಿಲ್ಲ. ಹೌದು, ಆಬ್ವಿಯಸ್. ಆಗ ಅನ್ನಿಸ್ತಿದ್ರೆ ಅದು ಯಾರಿಗೆ ಅನ್ಸುತ್ತೆ ಗೊತ್ತಾ? ನನ್ನ ಮಾತುಗಳು ನೋವು ತರಿಸೋದು ಹೊಟ್ಟೆ ತುಂಬಿದವ್ರಿಗೆ, ನನ್ನ ಮಾತುಗಳು ನೋವು ತರಿಸೋದು ಬರೀ ದ್ವೇಷನೇ ತುಂಬಿಕೊಂಡಿರೋರಿಗೆ, ನನ್ನ ಮಾತುಗಳು ನೋವು ತರಿಸೋದು ನಾವು ಹುಟ್ಟಿರೋದೇ ಒಂದು ಸಮುದಾಯವನ್ನ ಅಥವಾ ಒಂದು ಕಮ್ಯುನಿಟಿಯನ್ನ, ಬಡವರನ್ನ, ದಲಿತರನ್ನ, ದಮನಿತರನ್ನ ತುಳಿಯೋದಕ್ಕೆ ಅಂತ ಯಾರು ಅನ್ಕೊಂಡಿದಾರಲ್ಲ, ಯಾರ ಮೈಂಡ್ಸೆಟ್ ಇದೆಯಲ್ಲ, ಅವ್ರಿಗೆ ಅಫ್ಕೋರ್ಸ್ ನನ್ನ ಮಾತುಗಳು ಹರ್ಟ್ ಆಗತ್ತೆ. ಹಾಗಾದ್ರೆ ನೀವು ಧ್ವನಿ ಎತ್ತಿರೋದು ದಲಿತರಿಗೋಸ್ಕರನಾ ಅಥವಾ ನಿಮ್ಮ ಕಮ್ಯುನಿಟಿಗೋಸ್ಕರ? ಎಸ್, ದಲಿತರಿಗೂ ಅಲ್ಪಸಂಖ್ಯಾತ ಮುಸಲ್ಮಾನರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ನನ್ನ ಧ್ವನಿ ಇರೋದೇ ದಮನಿತರ ಪರವಾಗಿ. ಇಲ್ಲ, ನನ್ಗೆಲ್ಲ ಒಂದ್ ಕಡೆ ಅನ್ಸುತ್ತೆ ನೀವು ಧ್ವನಿ ಎತ್ತಿರೋದ ನಿಮ್ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡಕ್ಕೆ ಅಂತ. ಅಫ್ಕೋರ್ಸ್ ಅನ್ಕೊಂಡ್ರೂ ತಪ್ಪಿಲ್ಲ. ಜಸ್ಟಿಸ್ ಚಾರ್ ವರದಿ ಏನು ಹೇಳುತ್ತೆ? ದಲಿತರಿಗಿಂತಲೂ ಹೀನಾಯವಾದಂಥ, ನಿಕೃಷ್ಟವಾದಂಥ ಪರಿಸ್ಥಿತಿಯಲ್ಲಿ ಮುಸಲ್ಮಾನರಿದ್ದಾರೆ. ನಮ್ಮ ಸಾಮಾಜಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ, ವಿಶೇಷವಾಗಿ ಶೈಕ್ಷಣಿಕ ಬೆಳವಣಿಗೆ ಮತ್ತು ರಾಜಕೀಯ ಬೆಳವಣಿಗೆ ತೀರಾ ಕಡಿಮೆ ಇದೆ, ತೀರಾ ಕಡಿಮೆ ಇದೆ. ಲೆಟ್ಸ್ ಟೇಕ್ ಟುಡೇಸ್ ರೇಷಿಯೋ ದೆನ್, ಕಂಪೇರ್ ವಿತ್ ದಟ್ ಜಡ್ಜ್ಮೆಂಟ್ ಫಾರ್ ದ ಟುಡೇಸ್ ಎಸ್ ಕರೆಂಟ್ ಸಿಚುವೇಶನ್. ಎಸ್, ನೋಡಿ 18% ಪಾಪ್ಯುಲೇಷನ್ ಇದೆ ಮುಸಲ್ಮಾನರದು ಕರ್ನಾಟಕ ರಾಜ್ಯದಲ್ಲಿ. ಹಿಂದಿನ ಜನಗಣತಿಯ ಆಧಾರವಾಗಿ 18% ಇದೆ. ಈಗ ಹೊಸ ಜನಗಣತಿ ರಿಲೀಸ್ ಆದರೆ, ಸೆನ್ಸಸ್ ರಿಲೀಸ್ ಆದರೆ ಅದು 22 to 25% ಹೋಗುವಂಥ ಚಾನ್ಸಸ್ ಇದೆ. 18%ಗೆ ಎಷ್ಟು ಜನ MLAಗಳಿರಬೇಕು? ಮನೆ ಮನೆಗೆ 10 ಜನ ಮಕ್ಳು ಆಗ್ತಾ ಹೋದ್ರೆ ನೆಕ್ಸ್ಟ್ 25-30 ಆಗುತ್ತೆ, 30-35 ಆಗುತ್ತೆ, 40 ಗ್ರೋತ್ ಆಗ್ತಾ ಹೋಗುತ್ತೆ. ನೋಡಿ, ಇದು ಕಾಮನ್ ಜನರಲ್ಲಿ ಇರುವಂತಹ ಒಂದು ಪ್ರಶ್ನೆ. ಕರಮ್ಚಂದ್ ಗಾಂಧಿ ಅವ್ರ ಜೊತೆ ಎಷ್ಟು ಜನ ಸಿಬ್ಲಿಂಗ್ಸ್ ಇದ್ರು? ಅಂಬೇಡ್ಕರ್ ಅವ್ರ ಜೊತೆ ಎಷ್ಟು ಜನ ಸಿಬ್ಲಿಂಗ್ಸ್ ಇದ್ರು? ಇವತ್ತು ನೋಡಿ, ಇವತ್ತು ನೀವು ನಮ್ಮ ಹಳ್ಳಿಗಳಿಗೆ ಬಂದ್ ನೋಡಿ, ಎಲ್ಲ ಮುಸಲ್ಮಾನರು ಮನೇಲಿ. ನನ್ನ ಮನೇಲಿ ನಾವು 3 ಜನ ಮಕ್ಕಳು, ನನ್ನ ಚಿಕ್ಕಪ್ಪನ ಮನೇಲಿ ನಾವು 2 ಜನ ಮಕ್ಕಳು, ಇನ್ನೊಬ್ರು ಚಿಕ್ಕಪ್ಪಂಗೂ 2 ಜನ ಮಕ್ಕಳು, ನಾನು ಇನ್ನೊಬ್ರು ಮಾವಂಗೂ ಒಂದೇ ಮಗು. ಸೊ ಈ ತರ ಇದೆ ಕಮ್ಯುನಿಟಿ. ಹಿಂದೆ ಒಂದು 20 ವರ್ಷದ ಹಿಂದೆ, 25 ವರ್ಷದ ಹಿಂದೆ ತನಕನೂ ಮನೆಯಲ್ಲಿ 6-7 ಜನ ಮಕ್ಕಳಿರೋದು ಯೂಶುವಲಿ ಎಲ್ಲ ಕುಟುಂಬಗಳಲ್ಲೂ ಇರ್ತಾ ಇತ್ತು. 6 ಜನ 7 ಜನ ಮಕ್ಕಳು. ಹಾಗೆ ಮುಸ್ಲಿಂ ಕುಟುಂಬದಲ್ಲೂ ಕೂಡ 6-7 ಜನ ಮಕ್ಕಳಿದ್ರು. ನೀವು ಇವಾಗ ಸೆನ್ಸಸ್ಗಳನ್ನ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ವೆರಿ ಕ್ಲಿಯರ್ಲಿ ಗೊತ್ತಾಗುತ್ತೆ. ಅಥವಾ ಸುಮ್ಮನೆ ಒಂದು ರಿಸರ್ಚ್ ಮಾಡಿ, 2-3 ಜನಕ್ಕಿಂತ ಯಾರೂ ಹೆಚ್ಚು ಮಾಡ್ಕೊಳ್ತಿಲ್ಲ, ಯಾರೂ ದಡ್ರಿಲ್ಲ. ಇವತ್ತು ಜೀವನ ನಡೆಸೋದು ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆ ಥರದಲ್ಲಿ ಪಾಪ್ಯುಲೇಷನ್ ರೈಸ್ ಆಗಿರೋದಲ್ಲ. ಪಾಪ್ಯುಲೇಷನ್ನು ಮುಂಚೆಯಿಂದಲೂ, ಅಂದರೆ ದೇಶ ವಿಭಜನೆ ಆಗೋಕ್ಕಿಂತ ಮುಂಚೆಯಿಂದಲೂ ಇಲ್ಲೊಂದು ಡೆನ್ಸ್ ಆಗಿರೋ ಪಾಪ್ಯುಲೇಷನ್ ಇದೆ. ಆ ಪಾಪ್ಯುಲೇಷನ್ ಹಾಗೆ ಕಂಟಿನ್ಯೂಟಿ ಆಗ್ತಾ ಹೋಗ್ತಾ ಇದೆ. ಯಾಕೆ ನಿಮ್ಮ ಕಮ್ಯುನಿಟಿನೇ ರೆಪ್ರೆಸೆಂಟ್ ಮಾಡಬೇಕು? ಯಾಕೆ ದಲಿತರನ್ನೇ ರೆಪ್ರೆಸೆಂಟ್ ಮಾಡಬೇಕು? ವೈ ದಟ್ ಕಂಪ್ಯಾರಿಸನ್ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್? ಯಾಕೆ ನಿಮ್ಗೆ ಆ ಥರ? ನೋಡಿ, ನನಗೊಂದು ಕ್ಯೂರಿಯಾಸಿಟಿ ಪಾಯಿಂಟ್ ಆಫ್ ವ್ಯೂ. ಏನ್ ಗುರು ಇದು? ದಲಿತರು ಅಂದ್ರೆ ಅವರು ಹಿಂದೂಗಳಲ್ವಾ? ಹಿಂದೂಸ್ತಾನದಲ್ಲಿ ಹುಟ್ಟಿರೋರು ಎಲ್ಲರೂ ನೀವು ಹಿಂದೂಗಳಲ್ವಾ? ಯು ಆರ್ ನಾಟ್ ಎ ಹಿಂದೂ? ಜೈ ಹಿಂದ್ ಘೋಷಣೆ ಕೊಟ್ಟಿದ್ಯಾರು? ಹಿಂದೂ ಸಿತಾ ಹಮಾರ ಹಮಾರ ಅಂತ ಬರೆದವ್ರು ಯಾರು? ಇಕ್ಬಾಲ್ ಅವರು ಅಲ್ವಾ? ಐ ಕಾಲ್ ಮೈಸೆಲ್ಫ್ ಆಸ್ ಅ ಹಿಂದ್. ಐ ಆಮ್ ಪ್ರೌಡ್ ಟು ಕಾಲ್. ನಾನೆಲ್ಲ ಭಾಷಣಗಳು ಮುಗಿದ್ಮೇಲೆ ನಾನು ಜೈ ಹಿಂದ್ ಅಂತ ಹೇಳ್ತೀನಿ. ಐ ಆಮ್ ಪ್ರೌಡ್. ಜೈ ಹಿಂದ್ ಅಂತ ಇಲ್ಲಿಂದ ಹೇಳ್ತೀರಾ? ನಿಮ್ಗೆ ಇಲ್ಲಿ ಇಲ್ಲ, ಇಲ್ಲಿಂದಾನೇ ಹೇಳೋದು, ನಾನು ಎದೆಯಿಂದಾನೇ ಹೇಳೋದು. ನಾನು ಮಾಡೋ ಪ್ರತಿ ಮಾತು ಕೂಡ ಇಲ್ಲಿಂದ ಬರ್ತಿರಲ್ಲ, ಇಲ್ಲಿಂದಾನೇ ಬರೋದು. ಅದಕ್ಕೆ ನನಗೆ ಎಲ್ಲರೂ ನೋವುಗಳನ್ನ ಆಯ್ತು. ನಿಮ್ ಕಮ್ಯುನಿಟಿಗೋಸ್ಕರ ನೀವೇನೇನೋ ಮಾಡ್ತಿದ್ದೀರಾ, ಹಿಂದೂಗಳಿಗೋಸ್ಕರ ಏನ್ ಮಾಡಿದ್ದೀರಾ? ಹಿಂದೂಗಳಿಗೋಸ್ಕರ ಮಾಡ್ಬೇಕು. ಈ ಹಿಂದೂಸ್ತಾನದ ಪ್ರಜೆಗಳಿಗೋಸ್ಕರ ಎಲ್ಲರನ್ನು ಸೇರಿಸಿ, ಬರೀ ದಲಿತರು ಅನ್ಬೇಡಿ, ಬರೀ ನಿಮ್ ಕಮ್ಯುನಿಟಿ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಈ 5 PSI ಲಿಸ್ಟ್ ರಿಲೀಸ್ ಆಯ್ತು. ಅದ್ರ ಹಿಂದೆ ಸೆಲೆಕ್ಟ್ ಆಗಿದಾರಲ್ಲ ಹುಡುಗರು, ಅವ್ರನ್ನ ಯಾರನ್ನಾದ್ರೂ ಕೇಳ್ತಾರೆ, ಹಾರ್ಡ್ಲಿ ಒಬ್ಬನೋ ಇಬ್ಬರೋ ಮುಸ್ಲಿಮ್ಸ್ ಇರ್ಬೋದಷ್ಟೇ. ಅವ್ರಿಗೋಸ್ಕರ ಹೋರಾಟ ಮಾಡಿದೆ. ಅದು ಯಾರ ಪರವಾದ ಹೋರಾಟ? ಬರೀ ಅಲ್ಲಿ ಮುಸಲ್ಮಾನರಿದ್ದಾರೆ ಅಂತ ನೀವು ಹೋರಾಟ ಮಾಡ್ತೀರಾ? ಅಲ್ಲ. ಈಗ ನಮ್ಮಲ್ಲಿ ರೈತರು, ಹಾಗಾದ್ರೆ ನೀವ್ ಎಲ್ರಿಗೂ ಹೇಳ್ಬೋದು. ಮತ್ ಯಾರು ನಿಸ್ವಾರ್ಥಿಗಳ ಕೆಲ್ಸಾನೇ ಮಾಡ್ತಿಲ್ಲ. ನನಗೆ 545 ಜನರಲ್ಲಿ ವೋಟ್ ಹಾಕೋರು ಒಬ್ರು ಇಲ್ಲ, ನಮ್ಮ ತಾಲೂಕವ್ರು ಒಬ್ರು ಇಲ್ಲ. ಅಥವಾ ನಾನು ಪ್ರೆಸೆಂಟ್ ಮಾಡುವಂತ ಕಾನ್ಸ್ಟಿಟ್ಯೂನ್ಸಿ ಅಥವಾ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಅಲ್ಲಿ ಅವ್ರು ಒಬ್ರು ಇಲ್ಲ. ಲೀಡರ್ ಅಂದಾಗ ಆ ಲೀಡರ್ನ ಗುಣವೇ ಏನಾಗಿರ್ಬೇಕು? ಕೆಲಸ ಮಾಡೋದಾಗಿರ್ಬೇಕು. ಸೊ ನಾ ಲೀಡರ್ ಆಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವೇ ಮೀಡಿಯಾಗಳಲ್ಲಿ ಕಾಮೆಂಟ್ ಮಾಡ್ತೀರಾ?
ವಾಟ್ಸ್ ಯುವರ್ ಲೀಡರ್ಶಿಪ್ ಕ್ವಾಲಿಟೀಸ್ ಹಾಗಾದ್ರೆ? ಇರೋದು. ಸಾಧ್ಯನೇ ಇಲ್ಲ. ನೀವು ಹೋರಾಟ ನೋಡಿ, ಅಂತ ನಜ್ಮಾ ಒಂದ್ ನಜೀರ್ ನಿಮಿಷ. ಚಿಕನ್ ಏರಿಯಾ ಅಂತ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡ್ತಾ ಇದ್ದೀರಾ. ಆಕಾಶ್ ಒಂದೇ ನಿಮಿಷ. ಯಾಕೆ ಹೋರಾಟ ಮಾಡ್ತಾ ಇದ್ದೀನಿ? ಹೊಟ್ಟೆ ತುಂಬಿದವ್ರಿಗೋಸ್ಕರ ಹೋರಾಟ ಮಾಡಿ ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ, ಅವ್ರು ಆರಾಮಾಗಿದ್ದಾರೆ, ಆರಾಮಾಗಿರ್ಲಿ ಅವರು. ನಮ್ಮ ಜನಗಳು ಇವತ್ತಿಗೂ 60% ಹೆಣ್ಮಕ್ಳು ಮಾಲ್ ನ್ಯೂಟ್ರಿಷನ್ ಇಂದ ಬಳಲ್ತಾ ಇದ್ದಾರೆ. ಆಯ್ತಾ? ಅವ್ರ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ನೆಲದ ಹೆಣ್ಣು ಮಕ್ಕಳು ಯಾವುದೇ ಕಮ್ಯುನಿಟಿ ಅಕ್ರಾಸ್ ದ ಕಮ್ಯುನಿಟಿ, ಮುಸ್ಲಿಂ Malnutrition ಪರವಾಗಿ- ಆಗಿರ್ಲಿ, ಒಂದ್ ನಿಮಿಷ, ಮುಸ್ಲಿಂ ಆಗಿರ್ಲಿ, ದಲಿತ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಹೆಣ್ಮಕ್ಳ ಸೇಫ್ಟಿ ಇಶ್ಯೂಸ್ಗಳು ಬಂದಾಗ ಮೊದಲು ವಾಯ್ಸ್ ರೈಸ್ ಆಗೋದು ನಜ್ಮಾ ನಜೀರ್ದು. ನಾನು ಬರೀ ಮುಸ್ಲಿಂ ಹೆಣ್ಮಕ್ಳ ಮೇಲೆ ಹತ್ಯೆಗಳಾದಾಗ ಅಥವಾ ಬರೀ ಮುಸ್ಲಿಂ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳಾದಾಗ, ಬರೀ ಮುಸ್ಲಿಂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದಾಗ ಮಾತಾಡ್ತಿದ್ದೀನಾ? ಇಲ್ಲ, ಎಲ್ಲ ಹೆಣ್ಮಕ್ಳ ಪರವಾಗೂ ನಾನು ಮಾತಾಡ್ತಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಜಸ್ಟ್ ಕಮ್ ಟು ಮೈ ವಿಲೇಜ್, ನನ್ನ ಊರಿಗೆ ನೀವು ಬನ್ನಿ, ಬಂದು ಕೇಳಿ ನೋಡಿ. ನಮ್ಮೂರಲ್ಲಿ ಹಾರ್ಡ್ಲಿ ಒಂದು 200 ಜನ ಮುಸಲ್ಮಾನರು ಇರ್ಬೋದು, ಇನ್ನು ಉಳಿದಾಗಿರೋದೆಲ್ಲ ಬೇರೆ ಬೇರೆ ಕಮ್ಯುನಿಟೀಸ್, ಒಕ್ಕಲಿಗರಿದ್ದಾರೆ, ನಾಮದಾರಿಗಳಿದ್ದಾರೆ, ದಲಿತರಿದ್ದಾರೆ, ಎಸ್ ನಾಯಕರಿದ್ದಾರೆ. ನಾನು ಎಲ್ರಿಗೋಸ್ಕರ ಕೆಲಸ ಮಾಡ್ತೀನಿ. ನೀವು ನಮ್ಮ ಮನೆಗೆ ಒಂದ್ಸತಿ ಬಂದರೆ, ನಾನು ಊರಿಗೆ ಹೋಗಿದ್ದಾಗ ಎಷ್ಟು ಬೇರೆ ಬೇರೆ ಜನಾಂಗಗಳ ಜನರು ನನ್ನ ಜೊತೆಗೆ ಇರ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಪೋಸ್ಟ್ಗಳು ಅಥವಾ ನೀವು ಪ್ರಿಜುಡೈಸ್ ಆಗಿರೋ ಮೈಂಡ್ಸೆಟ್ ಅಲ್ಲಿ ನೋಡ್ತಾ ಹೋದ್ರೆ ನಜ್ಮಾ ನಿಮ್ಗೆ ಹಂಗೆ ಕಾಣಿಸ್ತಾಳೆ. ಕಮ್ ಟು ಮೈ ವಿಲೇಜ್ ಅಂಡ್ ಟೆಲ್ ದ ಪೀಪಲ್. ನೀವು ಅಲ್ಲಿ ಬಂದ್ಬಿಟ್ಟು ಜನರಿಗೆ ಹೇಳಿ ನಜ್ಮಾ ಹಿಂದೂ ವಿರೋಧಿ ಅನ್ನಿ. ಇವಾಗ ಹುಚ್ಚಿಡ್ತೈತೇನಯ್ಯ ನಿನ್ಗೆ ಅಂತ. ಮಾಲ್ ನ್ಯೂಟ್ರಿಷನ್ ಯಾಕೆ ಅಂತ ಅಂದ್ರೆ, ನಮ್ಮೂರಲ್ಲಿ ಪ್ರತಿ ವರ್ಷ ಹನುಮ ಜಯಂತಿ ಆಚರಣೆ ಮಾಡ್ತಾರೆ. ನಾವು ಎದುರಿಗೆ ನಿಂತು ಎಷ್ಟು ಹೂ ಬೇಕು ಅಷ್ಟು ಹೂ ಕೊಡಿಸಿ, ಅಲ್ಲಿ ಜನ ಬರ್ತಾರಲ್ಲ ಅವ್ರಗಳಿಗೆ ಪಾನಕ ಕೊಡೋದಾಗಿರ್ಲಿ, ಮಜ್ಜಿಗೆ ಕೊಡೋದಾಗಿರ್ಲಿ, ಪ್ರಸಾದ ಕೊಡೋದಾಗಿರ್ಲಿ, ಈ ಕೆಲಸ ನಾವು ಎಲ್ಲರೂ ಸೇರ್ಕೊಂಡು ಮಾಡ್ತಿರ್ತೀವಿ. ನಮ್ಮೂರಿಗೆ ಯಾವ್ದಾದ್ರು ದೇವಸ್ಥಾನ ಅಂತ ಅಂದ್ರೆ ಅದಕ್ಕೆ ದೇಣಿಗೆ ಕೊಡೋದಾಗ್ಲಿ, ಅಥವಾ ಅದ್ರ ಆಚೆಗೆ ನಮ್ಮಲ್ಲಿ ತುಂಬಾ ಜನ ಮಕ್ಕಳು ಹಾಸ್ಟೆಲ್ಗಳಿಗೆ ಸೇರ್ಬೇಕಾದ್ರೆ ಅಥವಾ ಕಾಲೇಜ್ ಅಡ್ಮಿಷನ್ಸ್ ಇದ್ರೆ ಅವ್ರಿಗೆ ಫಸ್ಟ್ ನೆನಪಾಗೋದು ನಜ್ಮಕ್ಕಂಗೆ ಕಾಲ್ ಮಾಡೋಣ ಅಂತ. ಐ ಆಮ್ ಡೂಯಿಂಗ್ ಮೈ ಜಾಬ್. ಬಟ್ ಸಪ್ರೆಸ್ಡ್ ಕಮ್ಯುನಿಟಿಗಳ ಪರವಾಗಿ ನಿಲ್ಲೋದು ನನ್ನ ಫಸ್ಟ್ ಪ್ರಿಯಾರಿಟಿ. ದಲಿತರಾಗಿರ್ಲಿ, ದಮನಿತರಾಗಿರ್ಲಿ, ತುಳಿತಕ್ಕೊಳಪಟ್ಟ ಅಲ್ಪಸಂಖ್ಯಾತರಾಗಿರ್ಲಿ, ಯಾರೇ ಆಗಿರ್ಲಿ, ಅವ್ರ ಪರವಾಗಿ ನಿಲ್ಲೋದು ನನ್ನ ಜವಾಬ್ದಾರಿ. ನೀವೆಲ್ಲರೂ ಹೇಳ್ತೀರಾ, ಜಜ್ಮೆಂಟಲ್ಲಿ ಆಗ್ಬಿಡ್ತೀರಾ, ಮುಸಲ್ಮಾನರ ಪರವಾಗಿ ಕೆಲಸ ಮಾಡಬೇಕಿತ್ತು ನೀವು ಅಂತ. ದಲಿತ ಕಮ್ಯುನಿಟಿ ಕೆಲಸ ಮಾಡೋದಕ್ಕೆ ತುಂಬ ಜನ ದಲಿತ ಲೀಡರ್ಸ್ ಇದ್ದಾರೆ. ಬಟ್ ಸ್ಟಿಲ್ ನಾವು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಆದರೆ ಮುಸಲ್ಮಾನ ಸಮುದಾಯಕ್ಕೆ, ಮುಸಲ್ಮಾನ ಸಮುದಾಯದ ನೋವುಗಳ ಬಗ್ಗೆ, ಮುಸಲ್ಮಾನ ಸಮುದಾಯದ ಏಳಿಗೆಗಳ ಬಗ್ಗೆ, ಮುಸಲ್ಮಾನ ಸಮುದಾಯ ಏನು ಚೇಂಜಸ್ನ ತಂದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇರುವಂಥ ಕೆಲವು ಧ್ವನಿಗಳಲ್ಲಿ ನಾನು ಒಬ್ಳು, ನಂದು ಏನಾದರೂ ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನೋದು ನನ್ನ ಇಚ್ಛೆ. ಅಗೇನ್ ಇಟ್ ವಿಲ್ ಕಮ್ ಲೈಕ್ ನನ್ನ ಮನೆ ದೋಸೆನೇ ತೂತು, ನನ್ನ ಮನೇಲೆ ಇಷ್ಟು ಪ್ರಾಬ್ಲಮ್ಸ್ ಇದೆ. ಸೊ ನನ್ನ ಮನೆ ಪ್ರಾಬ್ಲಮ್ಗಳನ್ನ ಫಸ್ಟು ಬಗೆಹರಿಸಿ, ಅಂದರೆ ನನ್ನ ಕಮ್ಯುನಿಟಿಯ ಪ್ರಾಬ್ಲಮ್ಸ್ಗಳನ್ನ ಫಸ್ಟ್ ಬಗೆಹರಿಸೋದು ನನ್ನ ಮೊದಲ ಕರ್ತವ್ಯ. ನಾನು ಅದನ್ನು ಬಿಲೀವ್ ಮಾಡ್ತೀನಿ. ನನ್ನ ಮನೇಲೇ ಜನ ಹಸ್ಕೊಂಡಿದ್ದಾರೆ, ನನ್ನ ಮನೆಯಲ್ಲೇ ಜನ ಉದ್ಯೋಗ ಇಲ್ಲದೆ, ಶಿಕ್ಷಣ ಇಲ್ಲದೆ ಒದ್ದಾಡ್ತಿದ್ದಾರೆ. ಆ ಟೈಮಲ್ಲಿ ನನ್ನ ಮನೆಯವರ ಪರವಾಗಿ, ಈ ಸಪ್ರೆಸ್ಡ್ ಕಮ್ಯುನಿಟಿಯ ಪರವಾಗಿ ಮಾತಾಡೋದು ನನ್ನ ಕರ್ತವ್ಯ. ನೀವು ಯಾವಾಗ ಹೇಳ್ಬೋದಿತ್ತು ಗೊತ್ತಾ ನನಗೆ, ನೀವು ನಿಮ್ಮ ಕಮ್ಯುನಿಟಿಗೆ ಕೆಲಸ ಮಾಡ್ತಿರೋದು ತಪ್ಪ್ರಿ, ನಿಮ್ಮ ಕಮ್ಯುನಿಟಿಗೋಸ್ಕರನೇ ನೀವು ಕೆಲಸ ಮಾಡ್ತಿರೋದು ತಪ್ಪ್ರಿ ಅಂತ ನೀವು ಯಾವಾಗ ಹೇಳಬೇಕಿತ್ತು ಅಂದರೆ, ನನ್ನ ಕಮ್ಯುನಿಟಿ ಹೈ ಕ್ಲಾಸ್ ಕಮ್ಯುನಿಟಿ ಆಗಿ, ನನ್ನ ಕಮ್ಯುನಿಟಿನಲ್ಲಿ ಒಂದು 60%ಗಿಂತ ಹೆಚ್ಚು ಜನ ಶಿಕ್ಷಿತರಿದ್ದು, ಒಂದು 60-70% ಪೊಲಿಟಿಕಲಿ ಎಲ್ಲನೂ ಸರಿಯಾಗಿದ್ದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಥರದಲ್ಲೂ ಮುಸ್ಲಿಂ ಕಮ್ಯುನಿಟಿ ವೆಲ್ ಸೆಟಲ್ಡ್ ಮುಂದುವರಿದ ಸಮುದಾಯ ಆಗಿರ್ತಿದ್ರೆ ನೀವು ಈ ಮಾತು ಹೇಳೋದ್ರಲ್ಲಿ ಒಂದು ಅರ್ಥ ಇರ್ತಿತ್ತು. ಬಟ್ ನನ್ನ ಕಮ್ಯುನಿಟಿ ಜಸ್ಟಿಸ್ ಸಚಾರ್ ವರದಿ ಹೇಳೋ ಪ್ರಕಾರ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ತೀರಾ ಹಿಂದುಳಿದಿದೆ. ಯಾವ ಲೆವೆಲ್ಗೆ ಹಿಂದುಳಿದಿದೆ ಅಂತ ಅಂದರೆ, ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡೋ ಒಬ್ಬರು MP ಹೇಳ್ತಾರೆ ಮುಸಲ್ಮಾನರು ಅಂದರೆ ಪಂಚರ್ ಹಾಕೋರು ಅಂತ. ಸೊ ಬರೀ ಪಂಚರ್ ಹಾಕ್ಕೊಂಡಿರೋಕೆ ಈ ಕಮ್ಯುನಿಟಿನ ಬಿಟ್ಬಿಡೋದು ಎಷ್ಟು ಸರಿ? ನ್ಯಾಯನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.